Hello. Welcome to Sweetu Kara Coffee presented by Santrupti Oil powered by Akshay Kalpa Organic ಮತ್ತು ಇಂಡಿಯಾ ಸ್ವೀಟ್ ಹೌಸ್. ಇವತ್ತು ಒಂದು ಸ್ಪೆಷಲ್ ಪಕೋಡ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಪಾಲಕ್ ಪಕೋಡ ಅಂತ. ಈ ಪಾಲಕ್ ಪಕೋಡಾಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ ಕಡಲೆ ಹಿಟ್ಟು ಒಂದು ಕಪ್ಪಷ್ಟು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ, ಒಂದು ಚಮಚದಷ್ಟು ಹಸಿಮೆಣಸಿನ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಚಮಚದಷ್ಟು ಧನಿಯಾ ಪುಡಿ, ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ, ಅಡುಗೆ ಸೋಡಾ ಒಂದು ಸ್ವಲ್ಪ, ಸಣ್ಣದಾಗಿ ಹೆಚ್ಚಿರುವಂಥ ಪಾಲಕ್ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಆಮೇಲೆ ಈರುಳ್ಳಿ, ಒಂದು ಇಂಚಷ್ಟು ಹಸಿ ಶುಂಠಿ, ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಳು, ಹಾಗೆಯೇ ಒಂದು 4ರಿಂದ 5 ಹಸಿ ಮೆಣಸಿನಕಾಯಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಕ್ಕೆ ಸಂತೃಪ್ತಿ ಆಯಿಲ್. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದ ಪಾಲಕ್ ಪಕೋಡಾಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಪಾಲಕ್ ಪಕೋಡ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಮಸಾಲೆ ರುಬ್ಕೋಬೇಕು. ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನ್ಕಾಯಿ ಒಂದು 5 ಹಾಕ್ಕೋತೀನಿ. 5 ಹಸಿ ಮೆಣಸಿನ್ಕಾಯಿ, ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಳು, ಓಕೆ. ಆಮೇಲೆ 1 ಇಂಚಷ್ಟು ಹಸಿ ಶುಂಠಿ. ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಬೆಳ್ಳುಳ್ಳಿ ಬಿಟ್ಬಿಡ್ಬೋದು, ಓಕೆ. ಹಸಿ ಶುಂಠಿ 1 ಇಂಚಷ್ಟು ಇದು ಹಾಕಿ ನೀರು ಹಾಕ್ದಿರಾ ಇದನ್ನು ತರ್ತರಿಯಾಗಿ ರುಬ್ಕೋಬೇಕು. ಓಕೆ, ನಮ್ಮ ಮಸಾಲೆ ರೆಡಿ ಆಯಿತು. ಈಗ ಹಿಟ್ಟು ಕಲಿಸ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ಮೊದಲು ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಇದಕ್ಕೆ ನಾವು ರುಬ್ಕೊಂಡಿರ್ತಕ್ಕಂಥ ಮಸಾಲೆ, ಬೇಕಾದರೆ ನೀವು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸಣ್ಣದಾಗಿ ಹೆಚ್ಚಿಗೆ ಕೂಡ ಹಾಕ್ಕೋಬೋದು. ಐ ಪ್ರಿಫರ್ ಇಟ್ ದಿಸ್ ವೇ, ಅದಕ್ಕೆ ಹಿಂಗೆ ಮಾಡಿದ್ದೀನಿ ಅಷ್ಟೇ, ಓಕೆ. ಇದಕ್ಕೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು, ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ನೀರು ಬಿಟ್ಕೊಳ್ಳುತ್ತೆ. ಪಾಲಕ್ ಸೊಪ್ಪು ನೀರು ಬಿಟ್ಕೊಳ್ಳುತ್ತೆ, ಆಮೇಲೆ ಈರುಳ್ಳಿನೂ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಡಬೇಕದು, ಆ ನೀರಲ್ಲೇ ಕಲಿಸ್ಬೇಕು ನಾವು. ಮತ್ತೆ ಎಕ್ಸ್ಟ್ರಾ ನೀರು ಬೇಕಾಗಿಲ್ಲ, ಇಷ್ಟರಲ್ಲೇ ಕಲಿಸ್ಬೋದು, ಓಕೆ. ಇದಕ್ಕೆ ನಾವು ಮಸಾಲೆಗಳನ್ನು ಹಾಕೋಣ. ಮೊದಲನೇದಾಗಿ ಅರಿಶಿನ, ಒಂದು ಅರ್ಧ ಚಮಚದಷ್ಟು ಅರಿಶಿನ, ಓಕೆ. 1 ಚಮಚದಷ್ಟು ಧನಿಯಾ ಪುಡಿ, ಒಂದು ಅರ್ಧ ಚಮಚದಷ್ಟು ಹಸಿಮೆಣಸಿನ ಪುಡಿ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಹಸಿಮೆಣಸಿನ ಪುಡಿ ಜಾಸ್ತಿ ಬೇಡ. ಇದಾಕಿ ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಹೋಗ್ಬೇಕು. ಇದು ಪಕೋಡ ಆದಕ್ಕೆ ಕಲಿಸ್ಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. What we eat is what we are. And for cows, that means healthy, nutritious food for better, healthier milk. At Akshaya Kalpa, we prioritize the health and well-being of our cows, ensuring they're healthy and happy, so you can enjoy pure, wholesome milk. Because we believe healthy cows make healthy milk for a healthier you. ಇದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ, ಆಮೇಲೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಸೋಡಾ, ಓಕೆ, ಹಾಕಿ ಇದನ್ನು ಮಿಕ್ಸ್ ಮಾಡೋದು. ಇದು ಒಂದು 10 ನಿಮಿಷ ಬಿಟ್ಬಿಡ್ಬೇಕು, ಯಾಕೆಂದರೆ ಸೋಡಾ ಅದ್ರ ಕೆಲಸ ಮಾಡಬೇಕು, ಓಕೆ. ಈಗ ಎಣ್ಣೆ ಕಾಯಕ್ಕೆ ಇಡೋಣ. ನಾವು ಬಳಸ್ತಾ ಇದ್ದೀವಿ ಸಂತೃಪ್ತಿ ಎಣ್ಣೆ, ಓಕೆ. ಇದು ಚೆನ್ನಾಗಿ ಕಾಯಲಿ.
ಈ ಸಂತೃಪ್ತಿ ಆಯಿಲ್ ಇದೆಯಲ್ಲ, ಇದು ಸಂತೃಪ್ತಿ ಆಯಿಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಇದು ಎಲ್ಲ ರೀತಿಯ ಎಣ್ಣೆಗಳನ್ನು ಮಾಡ್ತಾರೆ. ಅದು ಸನ್ಫ್ಲವರ್ ಆಯಿಲ್ ಆಗಿರ್ಬೋದು, ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಸ್ಯಾಫ್ಲವರ್ ಆಯಿಲ್ ಆಗಿರ್ಬೋದು, ಅಂದರೆ ಕಸಬೆ ಎಣ್ಣೆ ಆಗಿರ್ಬೋದು, ಅಥವಾ ಸಾಸಿವೆ ಎಣ್ಣೆ ಆಗಿರ್ಬೋದು, ತೆಂಗಿನ ಎಣ್ಣೆ ಆಗಿರ್ಬೋದು, ಎಲ್ಲವನ್ನು ಕೂಡ ಕೋಲ್ಡ್ ಪ್ರೆಸ್ಡ್ ಎಣ್ಣೆನೇ ಮಾಡೋದವರು. ಇದರಿಂದ ಏನಪ್ಪ ಅಡ್ವಾಂಟೇಜ್ ಅಂದರೆ ದೆರ್ ಇಸ್ ನೋ ಪ್ರಿಸರ್ವೇಟಿವ್, ನೋ ಕಲರ್ಸ್, ನೋ ಕೆಮಿಕಲ್ಸ್ ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನೋ ಹೀಟ್. ಕಾವಿಂದ ಮಾಡುವಂಥದ್ದು ಅಲ್ಲವೇ ಇಲ್ಲ. ಹಾಗಾಗಿ ಹಳೆಯ ಕಾಲದ ಹೆಲ್ದಿ ಅಡುಗೆಗಳು ಮಾಡೋದಕ್ಕೆ ಈ ಎಣ್ಣೆ ಭಾಳ ಸಹಕಾರವಾಗುತ್ತೆ. ಸೊ ನೀವು ಇದನ್ನು ಬಳಸ್ಬೋದು. ಇದನ್ನು ಬಳಸಬೇಕು ಅಂದರೆ ನೀವು ಯಾವುದೇ ಆರ್ಗ್ಯಾನಿಕ್ ಸ್ಟೋರ್ಗೆ ಹೋದ್ರೂ ಸಂತೃಪ್ತಿ ಆಯಿಲ್ ಸಿಗುತ್ತೆ. ಒಂದು ವೇಳೆ ನೀವು ಆನ್ಲೈನ್ ಆರ್ಡ್ರ್ ಮಾಡಬೇಕು ಅಂದರೆ www.sanathanafoods.com ಹೋಗಿ ಆರ್ಡ್ರ್ ಮಾಡಿದ್ರೆ ನಿಮಗೆ ಅವರು ಮನೆಗೆ ಡೆಲಿವರ್ ಮಾಡ್ತಾರೆ. 24 ಅವರ್ಸಲ್ಲಿ ನಿಮಗೆ ಡೆಲಿವರಿ ಆಗುತ್ತೆ. ಇದು ಬಾಟಲಲ್ಲಿ ಬರುತ್ತೆ, ಸ್ಟೀಲ್ ಕ್ಯಾನಲ್ಲಿ ಬರುತ್ತೆ, ಈ ಥರ ಕ್ಯಾನಲ್ಲಿ ಬರುತ್ತೆ. ಇದು ಬೇರೆ ಬೇರೆ ಲೀಟ್ರ್ ಕ್ಯಾನಲ್ಲಿ ಬರುತ್ತೆ. ನೀವು ಕ್ಯಾನ್ ತೊಗೊಂಡು ವಾಪಸ್ ಕೊಟ್ಟು ಮತ್ತೆ ಇನ್ನೊಂದ್ಸಲಿ ಕ್ಯಾನ್ ತೊಗೊಂಡು ಮಾಡ್ಬೋದು. ಅದು ಒಂದು ಡೆಪಾಸಿಟ್ ಪೇ ಮಾಡಬೇಕಾಗತ್ತೆ. ಆ ಡೆಪಾಸಿಟ್ ಪೇ ಮಾಡಿದ್ರೆ ನಿಮಗೆ ಸ್ಟೀಲ್ ಕ್ಯಾನಲ್ಲಿ ಕೊಡ್ತಾರೆ. ನೀವು ಎಣ್ಣೆ ಎಲ್ಲ ಉಪಯೋಗಿಸ್ಕೊಂಡ್ಮೇಲೆ ಆ ಕ್ಯಾನ್ ವಾಪಸ್ ಕೊಟ್ಟರೆ ಹೊಸ ಕ್ಯಾನ್ ಕೊಡ್ತಾರೆ. ಮತ್ತು ನೀವು ಬೇಡ ಕ್ಯಾನು ಅಂದರೆ ನಿಮ್ಮ ಕ್ಯಾನ್ಗೆ ಬಗ್ಗಿಸ್ಕೊಂಡು ವಾಪಸ್ ಕೊಟ್ಬಿಡ್ಬೋದು ಡೆಲಿವರ್ ಮಾಡಿದಾಗ. ಈ ಥರ ಹಲವು ಫೆಸಿಲಿಟೀಸ್ ಇರುವಂಥ ಒಂದು ಅದ್ಭುತವಾದ ಕಂಪ್ನಿ ಇದು. ಸೊ ಈ ಸಂತೃಪ್ತಿ ಆಯಿಲ್ನ ಬಳಸಿ ಇವತ್ತು ನಾನು ಪಾಲಕ್ ಪಕೋಡ ಮಾಡ್ತಾಯಿದ್ದೀನಿ. ಸೊ ಈಗ ಎಣ್ಣೆ ಕಾದಿದೆ, ಅದಕ್ಕೆ ಈ ಪಕೋಡ 3 ಬೆರಳಲ್ಲಿ ಎಷ್ಟು ಬರುತ್ತೋ ಅಷ್ಟು ಹಿಂಗೆ ತೊಗೋಬೇಕು. ತಂಬಲ್ಲಿ ಹಿಂಗೆ ಬಿಡಬೇಕು ಅಷ್ಟೇ. ನೋಡಿ, ಹಿಂಗೆ ಎಳ್ಕೊಳ್ಳೋದು, ಹಿಂಗೆ ಬಿಡೋದು. ಇದು ಶೇಪ್ ಇಟ್ಕೊಳ್ಳೋ ತನಕ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ಓಕೆ, ಇದು ಶೇಪ್ ಹಿಡ್ಕೊಂಡ್ಮೇಲೆ ಇದನ್ನು ಮೂವ್ ಮಾಡ್ಬೋದು. ಒಂದು ಊರಲ್ಲಿ, ಒಂದು ಹಳ್ಳಿನಲ್ಲಿ ಒಬ್ಬ ರೈತ ಇದ್ದಂತೆ. ಅವನು ಭಾಳ ತಾಳ್ಮೆ ಇರುವಂಥ ಸ್ಥಿತಪ್ರಜ್ಞ. ಏನೇ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಜಾಸ್ತಿ ಅದರ ಬಗ್ಗೆ ಉದ್ವೇಗಗೊಳ್ಳೋದಾಗಲಿ ತಲೆ ಕೆಡಿಸ್ಕೊಳ್ಳೋದಾಗಲಿ ಮಾಡ್ತಿರಲ್ವಂತೆ. ಎಲ್ಲವನ್ನು ಸುಖ ದುಃಖ ಎರಡನ್ನೂ ಕರೆಕ್ಟಾಗಿ ಅವನು ಸ್ವೀಕರಿಸ್ತಾ ಇದ್ದಂತೆ. ಒಂದು ದಿವಸ ಅವನ ಹತ್ರ ಇದ್ದಿದ್ದು ಕುದುರೆ ಓಡೋಟೋಯ್ತಂತೆ. ಹಳ್ಳಿಯವರೆಲ್ಲರೂ ಬಂದು ಅವನ ಹತ್ರ, ಏನಪ್ಪ ನೀನು ಕುದುರೆ ಓಡೋಟೋಯ್ತು, ಅನ್ಯಾಯವಾಗಿ ಕುದುರೆ ಕಳ್ಕೊಂಬಿಟ್ಟಿಯಲ್ಲ, ನಿಂಗೆ ಬೇಜಾರಾಗ್ತಾ ಇಲ್ವಾ? ಏನು ಅಂದರೆ, ಏನೂ ಮಾಡೋಕ್ಕಾಗಲ್ಲ, ಹೋಗಿದ್ದು ಹೋಯ್ತು, ಪರವಾಗಿಲ್ಲ ಬಿಡು ಅಂತ ಹೇಳಿದ್ನಂತ. ಆಮೇಲೆ ಸಂಜೆ ಆಗೋಷ್ಟೊತ್ತಿಗೆ ಕುದುರೆ ವಾಪಸ್ ಬಂತಂತೆ. ಬರಬೇಕಾದ್ರೆ ಅದ್ರ ಜೊತೆಗೆ ಒಂದು 5-6 ಕುದುರೆನ ತೊಗೊಂಡ್ಬಿಟ್ಟಿತ್ತಂತೆ. ಎಲ್ಲರೂ ಓಡಿ ಬಂದ್ರಂತೆ. ಏನಿದೆ ಅಂತ ಆಶ್ಚರ್ಯ, ನೀನು ಕುದುರೆ ಓಡೋಗಿ ಬರಬೇಕಾದ್ರೆ 5-6 ಕುದುರೆ ತೊಗೊಂಬಂದ್ಬಿಟ್ಟಿದೆ, ನೀನು ಲಾಟ್ರಿ ಹೊಡೆದ್ಬಿಟ್ಟೆ, ನೀನು ಬೇಕಾದಷ್ಟು ಸಿಗ್ತೀವಾಗ ನಿನಗೆ. ಏನೋ ಬಂತು ಅಷ್ಟೇ ಬಿಡಪ್ಪ ಅನ್ನಂತ. ಸ್ವಲ್ಪ ಒಂದೆಷ್ಟು ದಿವಸ ಆದಮೇಲೆ ಅವ್ರ ಮಗ ಕುದುರೆನ ಟ್ರೈನ್ ಮಾಡೋಕ್ಕೆ ಹೋಗಿ ಕುದುರೆಯಿಂದ ಬಿದ್ದುಬಿಟ್ಟು ಕಾಲು ಮುರ್ಕೊಂಡ್ಬಿಟ್ನಂತೆ. ಕಾಲು ಮುರ್ಕೊಂಡಾಗ ಎಲ್ಲ ಓಡಿ ಬಂದರಂತೆ. ಏನಪ್ಪ ನೀನು ಅನ್ಯಾಯವಾಗಿ ನಿನ್ನ ಮಗ ಕುದುರೆಯಿಂದ ಬಿದ್ದು ಕಾಲು ಮುರ್ಕೊಂಡ್ಬಿಟ್ನಲ್ಲ, ಎಂಥ ಬೇಜಾರಾಗತ್ತೆ, ನಮಗೆಲ್ಲ ಕೇಳಿದ್ರೇ ಬೇಜಾರಾಗತ್ತೆ ಅನ್ನಂತ. ಏನು ಮಾಡೋಕ್ಕಾಗತ್ತೆ, ಬಿದ್ದ, ಕಾಲು ಮುರಿದೋಯ್ತು, ಏನು ಮಾಡೋಕ್ಕಾಗತ್ತೆ, ಹೋಗ್ಲಿ ಬಿಡಿ ಅನ್ನಂತೆ. ಸ್ವಲ್ಪ ದಿವಸ ಆದಮೇಲೆ ಆ ಊರಿಗೆ ಮಹಾರಾಜನ ಸೈನಿಕರೆಲ್ಲ ಬಂದ್ರಂತೆ. ಬಂದವರೇ ಊರಲ್ಲಿರೋ ಯುವಕರನ್ನೆಲ್ಲ ಸೈನ್ಯಕ್ಕೆ ಸೇರಬೇಕು ಅಂತ ಎಳ್ಕೊಂಡು ಹೋದ್ರಂತೆ. ಈ ಹುಡುಗ ಮಗ ಇದ್ನಲ್ಲ, ಕಾಲು ಮುರಿದೋಗಿತ್ತಲ್ಲ, ಕಾಲು ಮುರಿದಿರೋವನ್ನ ಸೈನ್ಯಕ್ಕೆ ಹೆಂಗೆ ಸೇರಿಸ್ಕೊಳ್ತಾರೆ, ಬಿಟ್ಬಿಟ್ಟು ಹೋದ್ರಂತೆ. ಎಲ್ಲರೂ ಗೋಳಾಡ್ತಾ ಬಂದ್ರಂತೆ ರೈತನ ಹತ್ರ. ಏನು ಅದೃಷ್ಟ ಮಾಡಿದ್ಯೆ ನೀನು, ನಿಮ್ಮ ಪುಣ್ಯ ಮಾಡಿದ್ದೆ ನೋಡಿ, ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರು ಸೈನ್ಯಕ್ಕೆ, ನೀನು ಮಗನ ಮಾತ್ರ ಕರ್ಕೊಂಡು ಹೋಗಲಿಲ್ಲ, ಪುಣ್ಯ ಮಾಡಿದ್ದೆ ನೀನು, ಕಾಲು ಮುರಿದಿದ್ದೆ ಒಳ್ಳೇದಾಯ್ತಲ್ವಾ ಅಂತ ಹೇಳಿದ್ರಂತೆ. ಆಯಿತು ನನ್ನ ಪುಣ್ಯ ಅಂತ ಸುಮ್ಮನಾದ್ನಂತೆ. ಸ್ವಲ್ಪ ದಿವಸ ಆದಮೇಲೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಮನುಷ್ಯನಿಗೆ ಸುಖ ದುಃಖ ಎರಡೂ ಬರುತ್ತೆ. ಆ ಎರಡನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದು ಇದೆಯಲ್ಲ, ಅದು ನಮ್ಮ ಮನಸ್ಥಿತಿ. ಆ ಮನಸ್ಥಿತಿ ಇದ್ದಾಗ ಏನೇ ಏರುಪೇರುಗಳಾದರೂ ಕೂಡ ನಾವು ಸುಖವಾಗಿ ಇರ್ತೀವಿ, ನಮಗೇನು ತೊಂದರೆ ಆಗಲ್ಲ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಅದು ಈ ಕಥೆನಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ, ಏನೇ ಆದರೂ ಒಳ್ಳೆಯದಕ್ಕೆ ಆಗೋದು ಅಂತ. ಸೊ ನೀವು ಜೀವನದಲ್ಲಿ ಸುಖ ಬಂದಾಗಲಿ ದುಃಖ ಬಂದಾಗಲಿ ಹಿಗ್ದಿರ ಕುಗ್ದಿರ ಬಂದಿದ್ದನ್ನು ಸ್ವೀಕರಿಸ್ಕೊಳ್ಳಿ, ಒಳ್ಳೆಯದೇ ಆಗತ್ತೆ.
ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಓಕೆ, ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗ್ತಾ ಇದೆ. ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಸುತ್ತ ಕರೆಕ್ಟಾಗಿ ಒಂದು ತಿರುಗಿಸ್ತಾ ಇದ್ರೆ ಅದು ಕರೆಕ್ಟಾಗಿ ಬೇಯುತ್ತೆ. ಈ ಪಕೋಡದ ವಿಶೇಷ ಏನು ಅಂದರೆ, ಒಂದು ರುಚಿ ತುಂಬ ಚೆನ್ನಾಗಿರುತ್ತೆ, ಎರಡನೇದು ಈರುಳ್ಳಿ ಚೆನ್ನಾಗಿ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. ತಿಂತಾಯಿದ್ರೆ ಮೃದುವಾದ ಒಂದು ಬೋಂಡ ತಿಂದಂಗೆ ಇರುತ್ತೆ. ಓಕೆ, ಸಖತ್ತಾಗಿದೆ ಇದು. ಹೊರಗಡೆ ಲೇಯರು ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಲೇಯರು ಸಾಫ್ಟಾಗಿರುತ್ತೆ. ಓಕೆ, ನಮ್ಮ ಇವತ್ತಿನ ವಿಶೇಷ ಪಾಲಕ್ ಪಕೋಡ ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮಗೆ ಗೊತ್ತಲ್ಲ, ಒಂದು ರೀಕ್ಯಾಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಪಾಲಕ್ ಪಕೋಡ ಮಾಡೋದು ತುಂಬಾನೇ ಸುಲಭ ರೀ. ಮೊದಲು ಮಸಾಲೆ ರುಬ್ಕೊಂಡ್ ಬಿಡೋಣ. ಅದಕ್ಕೆ ಒಂದ್ ಮಿಕ್ಸಿ ಜಾರ್ಗೆ 5 ಹಸಿಮೆಣಸಿನಕಾಯಿ, 8 ರಿಂದ 10 ಬೆಳ್ಳುಳ್ಳಿ ಹೆಸರು, 1 ಇಂಚು ಹಸಿ ಶುಂಠಿ ಹಾಕಿ ತರಿ ಆಗೋ ಹಾಗೆ ರುಬ್ಬಿದ್ರೆ ಮಸಾಲೆ ರೆಡಿ. ಈಗ ಪಕೋಡ ಹಿಟ್ಟು ಕಲ್ಸ್ಕೊಳ್ಳೋದಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡ್ರ ಅದಕ್ಕೆ ಸಣ್ಣಗೆ ಹೆಚ್ಚಿರೋ 2 ಈರುಳ್ಳಿ ಮತ್ತೆ ತರಿ ಆಗಿ ರುಬ್ಕೊಂಡಿದೀವಲ್ಲ ಆ ಮಸಾಲೆ ಅದನ್ನ ಹಾಕಿ, ಸಣ್ಣಗೆ ಹೆಚ್ಚಿರೋ ಪಾಲಕ್ ಸೊಪ್ಪು 1/4 ಕಟ್ಟು, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕ ಹಾಗೆ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕಲ್ಸಿದ್ರ. ಈಗ 1/4 ಚಮಚ ಅರಿಶಿನ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಅಚ್ಚಮೆಣಸಿನ ಪುಡಿ, 1/2 ಕಪ್ ಕಡಲೆ ಹಿಟ್ಟನ್ನ ಸ್ವಲ್ಪನೇ ಹಾಕ್ತಾ ಕಲಿಸ್ತಾ ಪಕೋಡ ಹಿಟ್ಟಿನ ಹದಕ್ಕೆ ಬರೋ ಹಾಗೆ ಕಲಿಸ್ರಿ. ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಅಡಿಗೆ ಸೋಡಾನು ಹಾಕಿ ಕಲಿಸ್ಬಿಟ್ಟು 10 ನಿಮಿಷ ಸೋಡಾ ತನ್ನ ಕೆಲಸ ಮಾಡ್ಲಿ ಅಂತ ಹಾಗೆ ಇಟ್ಬಿಡಿ. ಆಯ್ತಾ? ಈಗ ಬಾಣ್ಲೆಗೆ ನಮ್ಮ ಸಂತೃಪ್ತಿ ಎಣ್ಣೆ, ಅದೇ ಕೋಲ್ಡ್ ಪ್ರೆಸ್ಡ್ ಎಣ್ಣೆ, ಆರೋಗ್ಯಕ್ಕೆ ಬಹಳಾನೇ ಉತ್ತಮ ರೀ. ಅದನ್ನ ಹಾಕಿ ಕಾಯೋಕೆ ಇಟ್ರ ಕಾಯ್ಲಿ ಬಿಡ್ರಿ. ಎಣ್ಣೆ ಕಾಯ್ತಾ ಈಗ ಕಲ್ಸಿಟ್ಟಿದಿರಲ್ಲ ಪಾಲಕ್ ಸೊಪ್ಪಿನ ಪಕೋಡ ಹಿಟ್ಟು, ಅದನ್ನ ಸ್ವಲ್ಪ ತೆಗೆದು ಕಾದ ಸಂತೃಪ್ತಿ ಎಣ್ಣೆನಲ್ಲಿ ಹಾಕ್ರಿ. ಅದು ಹೊಂಬಣ್ಣ ಬರೋ ತನಕ ಕರೀರಿ. ಎಂಥ ಬಣ್ಣ, ಕಣ್ಣಿಗೆ ಹಬ್ಬ ಅಲ್ವಾ? ಈಗ ಅದನ್ನ ಎಣ್ಣೆಯಿಂದ ತೆಗೆದ್ರ ಟಿಶ್ಯೂ ಪೇಪರ್ ಹರಡಿರೋ ತಟ್ಟೆಗೆ ಹಾಕಿದ್ರ ಈ ರುಚಿ ಬಿಸಿ ಪಾಲಕ್ ಪಕೋಡ ತಿಂತ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡಿತಾ ಇದ್ರೆ ಆಹಾ, ಓಹೋ, ಇಷ್ಟೇ ಕಣ್ರಿ ಬದುಕು ಅಂದ್ರೆ. ನನ್ನ ಜೊತೆ ಇದ್ದಾರೆ ಈ ಸಂತೃಪ್ತಿ ಆಯಿಲ್ ಮಾಲೀಕರಾದಂಥ ಷಣ್ಮುಖ ಅವರು. ನಮಸ್ಕಾರ ಸರ್. ನಮಸ್ತೆ. ಸಂತೃಪ್ತಿ ಆಯಿಲ್ ಬಳಸ್ತಕ್ಕೆ ಶುರು ಮಾಡಿದ್ದೀನಿ, ಚೆನ್ನಾಗಿದೆ. ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹಾಕಿದ್ರೆ, ಅಂದ್ರೆ ವುಡ್ ಪ್ರೆಸ್ಡ್ ಆಯಿಲ್ ಇದು? ಹೌದು ಸರ್, ಮರದ ಗಾಣದ ಎಣ್ಣೆ ಹಳೆ ಕಾಲದಲ್ಲಿ ಯಾವ ತರ ಮಾಡ್ತಿದ್ರು ಅದೇ ತರ ಮರದ ಗಾಣದಲ್ಲಿ ಮಾಡ್ತಾರೆ ಎಣ್ಣೆಗಳು. ಓಕೆ, ಏನೇನು ಎಣ್ಣೆಗಳನ್ನ ತಯಾರು ಮಾಡ್ತಾರೆ? ಕಡ್ಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಕುಸುಬೆ ಎಣ್ಣೆ, ಸೆಸ್ಮೆ ಆಯಿಲ್, ಜಿಂಜಿಲಿ ಆಯಿಲ್ ಅಂತಾರಲ್ಲ, ಸೆಸ್ಮೆ ಆಯಿಲ್ ಮಾಡ್ತೀವಿ, ಮತ್ತೆ ಸಾಸಿವೆ ಎಣ್ಣೆ ಕೂಡ ಮಾಡ್ತೀವಿ. ಸಾಸಿವೆ ಎಣ್ಣೆ ಆಲ್ಮೋಸ್ಟ್ ಎಲ್ಲಾ ತರದ ಆಯಿಲ್ನು ಮಾಡ್ತಾ ಇದೀವಿ ಸರ್. ಕೋಲ್ಡ್ ಪ್ರೆಸ್ಡ್ ಅಲ್ಲೇ ಮಾಡ್ತಾರೆ, ವುಡ್ ಪ್ರೆಸ್ಡ್ ಮೆಥಡ್ ಅಲ್ಲೇ ಮಾಡ್ತಾರೆ. ನನಗೆ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದು, ಇದು ಈ ಸ್ಟೀಲ್ ಕಂಟೈನರ್ ಏನಿದು ವಿಶೇಷ ಅಂತ? ಸರ್ ಆಕ್ಚುಲಿ ನೀವು ನೋಡ್ಬೋದು ಎಲ್ಲ ರಿಫೈನ್ಡ್ ಆಯಿಲ್ ಪ್ಲಾಸ್ಟಿಕ್ ಅಲ್ಲಿ ಬರ್ತಾ ಇದೆ. ನಾವು ಒಂದ್ಸಲಿ ಯೋಚನೆ ಮಾಡಿದ್ವಿ, ಏನಕ್ಕೆ ಸ್ಟೀಲ್ ಅಲ್ಲಿ ಕೊಡಬಾರ್ದು, ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು, ಹೆಲ್ತಿ ಎಣ್ಣೆ ಪ್ಲಾಸ್ಟಿಕ್ ಅಲ್ಲಿ ತಿನ್ನಬಾರ್ದು. ಸೊ ಇದಕ್ಕೋಸ್ಕರ ಸ್ಟೀಲ್ ಕ್ಯಾನ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಅದೇನಾಗುತ್ತೆ ಅಂದ್ರೆ ಕನ್ಸ್ಯೂಮರ್ಗೂ ಹೆಲ್ಪ್ ಆಗುತ್ತೆ. ಸೊ ಸ್ಟೀಲ್ ಕ್ಯಾನ್ ನಾವು ಫಸ್ಟ್ ಟೈಮ್ ಕೊಡ್ತೀವಿ ಅವ್ರಿಗೆ, ಸ್ವಲ್ಪ ಡೆಪಾಸಿಟ್ ಅಂತ ಹೇಳ್ಬಿಟ್ಟು ಡೆಪಾಸಿಟ್ ಅಮೌಂಟ್ ತಗೊಂತೀವಿ. ನೆಕ್ಸ್ಟ್ ಟೈಮ್ ಕಸ್ಟಮರ್ ರೀಬುಕ್ ಮಾಡ್ತಾರೆ, ಅವಾಗ ಹೊಸ ಕ್ಯಾನ್ ಕೊಟ್ಟು ಹಳೆ ಕ್ಯಾನ್ ನ ವಾಶಿಗೆ ತಗೊಂತೀವಿ. ಅಲ್ಲಿಗೆ ಪ್ಲಾಸ್ಟಿಕ್ ಕಂಪ್ಲೀಟ್ ಅವಾಯ್ಡ್ ಆಯ್ತು. ಸೊ ಇನ್ ಕೇಸ್ ಕಸ್ಟಮರ್ ಗ್ಲಾಸ್ ಅಲ್ಲಿ ತಗೊಂಡ್ರೆ ಅವರಿಗೆ 30 ರೂಪೀಸ್ ಎಕ್ಸ್ಟ್ರಾ ಇರುತ್ತೆ, ಗ್ಲಾಸ್ ಚಾರ್ಜಸ್ ಇರುತ್ತೆ ಅದರಲ್ಲಿ. ಸೊ ಕ್ಯಾನ್ ಅಲ್ಲಿ ತಗೊಂಡ್ರೆ ಅದು ಗ್ಲಾಸ್ ಚಾರ್ಜ್ ಕಂಪ್ಲೀಟ್ ಅವಾಯ್ಡ್ ಆಗ್ಬಿಡುತ್ತೆ. ಸೊ 2 ಸಲ ಅವರು ಆಯಿಲ್ ತಗೊಂಡ್ರೆ ಕ್ಯಾನ್ ಫ್ರೀ ಆಗಿ ಬಂದ್ಬಿಡುತ್ತೆ ಅವರಿಗೆ. ಪ್ಲಸ್ ಎನ್ವಿರಾನ್ಮೆಂಟ್ಗೆ ಎಂಟೈರ್ ಟನ್ಸ್ ಆಫ್ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ಆಲ್ಮೋಸ್ಟ್ 73,000 ಕ್ಯಾನ್ ಬ್ಯಾಂಗ್ಳೂರಲ್ಲಿ ಮತ್ತೆ ಮೈಸೂರಲ್ಲಿ ಆಲ್ರೆಡಿ ಸಪ್ಲೈ ಮಾಡಿದೀವಿ. ಓಕೆ, ನೀವು ಎಲ್ಲೆಲ್ಲಿ ಸಿಗುತ್ತೆ ಸಂತೃಪ್ತಿ ಎಣ್ಣೆ? ನೀವು ಬ್ಯಾಂಗ್ಳೂರಲ್ಲಿ ಮತ್ತೆ ಮೈಸೂರಲ್ಲಿ ಯಾವ ಮೆಜಾರಿಟಿ ಆರ್ಗ್ಯಾನಿಕ್ ಸ್ಟೋರ್ಗೆ ಹೋದ್ರೂ ಎಲ್ಲಾ ಕಡೆ ಸ್ಟೀಲ್ ಕ್ಯಾನ್ ಅವ್ರು ಇಟ್ಟಿರ್ತಾರೆ. ನೀವು ಅಲ್ಲಿ ಬೇಕಾದ್ರೂ ಕ್ಯಾನ್, ಹಳೆ ಕ್ಯಾನ್ ನ ತಗೊಂಡೋಗಿ ಕೊಟ್ಟು ಅವ್ರು ಕ್ಯಾನ್ ತಗೋಬಹುದು. ಓಕೆ, ಫ್ಯಾಂಟಾಸ್ಟಿಕ್. ಇವಾಗ ನಿಮ್ಮ ಎಣ್ಣೆ ಬಳಸಿ ನಾನು ಪಾಲಕ್ ಪಕೋಡ ಮಾಡಿದ್ದೀನಿ, ಟೇಸ್ಟ್ ಮಾಡ್ತೀರಾ? ಸರ್, ನಿಮ್ಮ ಎಣ್ಣೆ ಎಷ್ಟು ರುಚಿಯಾಗಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ನಾನು ಮಾಡಿದ ಪಾಲಕ್ ಪಕೋಡ ಇದೆಯಲ್ಲ ಅದು ರುಚಿಯಾಗಿರುತ್ತೆ, ಆದರೆ ಅದು ರುಚಿಯನ್ನು ದ್ವಿಗುಣಗೊಳಿಸೋದು ನೀವು ನಿಮ್ಮ ಎಣ್ಣೆ. ತಿಂದು ನೋಡಿ ಸರ್, ಚೆನ್ನಾಗಿದೆಯಾ ಇಲ್ವಾ ಹೇಳಿ. ಸೂಪರ್ ಟೇಸ್ಟ್ ಸರ್. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ, ತುಂಬಾ ಸೂಪರ್ ಆಗಿ ಬಂದಿದೆ.
ನಾನು ಒಂದು ಟೇಸ್ಟ್ ಮಾಡಿ ನೋಡ್ತೀನಿ. ನಾನು ಹೇಳ್ದಂಗೆ ಹೊರಗಡೆ ಲೇಯರು ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟ್ ಆಗಿದೆ. ಬಿಕಾಸ್ ನಾವು ಅಡುಗೆ ಸೋಡಾ ಹಾಕಿದ್ದೀವಲ್ಲ, ಅದರಿಂದ ಒಳಗಡೆ ಸಾಫ್ಟ್ ಆಗಿರುತ್ತೆ, ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಹಾಕಿರೋದ್ರಿಂದ ಆ ಈರುಳ್ಳಿ ಕ್ಯಾರಮಲೈಸ್ ಆಗಿರೋದು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಒಟ್ಟಿನಲ್ಲಿ ಒಂದು ಸಂಜೆಗೆ ಅದ್ಭುತವಾದಂಥ ತಿಂಡಿ. ಪ್ರಯೋಗ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸಂತೃಪ್ತಿ ಎಣ್ಣೆನಲ್ಲೇ ಕರೀರಿ, ಇನ್ನೂ ಇಷ್ಟ ಆಗುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ಸಖತ್ತಾಗಿದೆ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬರೀ ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಯಾಕೆಂದರೆ ನಾವು ಅಪ್ಲೋಡ್ ಮಾಡೋ ವೀಡಿಯೋಗಳು ನಿಮಗೆ ತಕ್ಷಣ ಸಿಗುತ್ತೆ. ನೀವು ಒಬ್ಬರೇ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ. ಅದ್ಭುತವಾದಂಥ ಪಾಲಕ್ ಪಕೋಡ ಮಾಡಿದ್ದೀನಿ. ಖುಷಿ ಆಯ್ತಾ ಸರ್? ತುಂಬ ಚೆನ್ನಾಗಿದೆ ಸರ್. ಅದ್ಭುತ, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಎಷ್ಟು ಸಪೋರ್ಟ್ ಮಾಡಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. Thank you very much, sir. ಥ್ಯಾಂಕ್ ಯು, Thank you. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ.